ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿಗೆ ಮೃತರಾದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆಯನ್ನು ರೋಟರಿ ಚಿತ್ರಗಾರದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಗಿದೆ. ಪುತ್ರ ಅಭಿಜಯ್ ಬ್ರಾಹ್ಮಣ ಸಂಪ್ರದಾಯದಂತೆ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿ ಕಣ್ಣೀರಿನ ವಿದಾಯ ಹೇಳಿದರು. ಮಂಜುನಾಥ್ ರಾವ್ ಅವರ ಮೃತದೇಹವನ್ನು ಗುರುವಾರ ಬೆಳಗಿನ ಜಾವ ವಿಮಾನದ ಮೂಲಕ ಬೆಂಗಳೂರಿಗೆ ತರಲಾಗಿದೆ. ಅಲ್ಲಿನ ಪ್ರಕ್ರಿಯೆಗಳನ್ನು ಮುಗಿಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಬಳಿಕ ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗಕ್ಕೆ ತರಲಾಗಿದೆ. ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆಯೇ ಅಮರ್ ರಹೆ ಮಂಜುನಾಥ್ ಎಂದು ಶಿವಮೊಗ್ಗ ಜನ ಘೋಷಣೆ ಕೂಗಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿ ವಿವಿಧ ಗಣ್ಯರು ಅಂತಿಮ ದರ್ಶನ ಪಡೆದಿದ್ದಾರೆ. ಪಾರ್ಥಿವ ಶರೀರ ಮನೆಗೆ ಆಗಮಿಸ್ತಾ ಇದ್ದಂತೆಯೇ ಮೃತ ಮಂಜುನಾಥ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಪ್ರವಾಸಕ್ಕೆ ಹೋದ ಮಗ ಶವವಾಗಿ ಬಂದದನ್ನ ಕಂಡು ತಾಯಿ ಬೆಕ್ಕಿ ಬೆಕ್ಕಿ ಅಳತೊಡಗಿದ್ದಾರೆ. ಇತ ಪತಿಯನ್ನ ಕಳೆದುಕೊಂಡ ಪತ್ನಿ, ತಂದೆಯನ್ನ ಕಳೆದುಕೊಂಡ ಮಗ ಕಣ್ಣೀರಿಡುತ್ತಿರುವ ದೃಶ್ಯ ಮನಕಲಕುವಂತಿತ್ತು. ಆ್ಯಕ್ಚುಲಿ ನಾವು 19th ಇಂದ 24th ಕಾಶ್ಮೀರ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. 22nd ನಾವು ಪಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ 12:30ಕ್ಕೆ ಪಹಲ್ಗಾಮ್ ತಲುಪಿದ್ವಿ. ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಕ್ಕೆ 7-8 ಸ್ಪಾಟ್ಸ್ ಇರುತ್ತೆ. ನಾವು ಅದಕ್ಕೆ ಕುದುರೆ ಮೇಲೆ ಹೋಗಬೇಕು. ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. 3 ಕುದುರೆ ಹೈರ್ ಮಾಡಿ ನಾನು, ನನ್ನ ಮಗ, ನಮ್ಮ ಮನೆಯವ್ರು 3 ಜನನೂ ಹೋದ್ವಿ. ತುಂಬ ಟೂರಿಸ್ಟ್ ಇದ್ದರು. ಈಗ ಅಲ್ಲಿ ಸೀಸನ್ನು. ಅಲ್ಲಿ ಎಲ್ಲಿ ಅಟ್ಯಾಕ್ ಆಯಿತು ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು 5 minutes ಆಗಿತ್ತು ಅಷ್ಟೇ. ಎಲ್ಲ ಟೂರಿಸ್ಟ್ಗಳು ಅವ್ರವ್ರ ಆ್ಯಕ್ಟಿವಿಟೀಸ್ ಎಲ್ಲ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾಯಿದ್ರು. ಜಸ್ಟ್ ಒಂದು 2 minutesಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು. ಸೊ ನಾವೇನು ಅಂದ್ಕೊಂಡ್ವಿ, ಯಾವುದೋ ಪ್ರಾಣಿಗಳನ್ನ ಓಡಿಸೋಕ್ಕೋ ಅಥವಾ CRPFದೇನೋ ಇದು ಅಥವಾ ಆ ಥರ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು 3 minutes ಬಿಟ್ಟು ಮತ್ತೆ ಸೌಂಡ್ ಆಯಿತು, ಅದೇ ಥರನೇ ಫೈರಿಂಗಿಂದು. ಆಗಲೂ ನಾವು ಸೀರಿಯಸ್ ಆಗಲಿಲ್ಲ. ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ. ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನೋಕ್ಕೇನಾದ್ರು ಕೊಡ್ಸೋಣ ಅಂತೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾಯಿದ್ವಿ. ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ. ನಮ್ಮ ಮನೆಯವ್ರು ಏನಂದರು, ನನ್ನ ಹಸ್ಬೆಂಡ್ ಏನಂದರು, ಹೋಗಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಜಸ್ಟ್ ಅಷ್ಟು ಹೋಗೋದು ಒಂದು 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ. ಫುಲ್ ಫೈರಿಂಗು, ಅವಾಗ ಫುಲ್ ಫೈರಿಂಗ್ ಆಗ್ತಾಯಿದೆ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು. ಸೊ ಹಿ ವಾಸ್ ನಾಟ್ ದೇರ್. ಒಂದೇ ಶಾಟು, 1 ಸೆಕೆಂಡು ಅವ್ರು ಇರಲಿಲ್ಲ. ಸೊ ನಾನು ಒಂದೇ ಬುಲೆಟು ಕುತ್ತಿಗೆಗೇನೆ, ಬೇರೆ ಎಲ್ಲೂ ಏನೂ ಏನೂ ಆಗಿಲ್ಲ, ಇಲ್ಲಿಗೇ ಆಗಿರೋದು. ಅವ್ರ ಹತ್ರ ಓಡೋದ್ವಿ. ಫುಲ್ಲು ರಕ್ತದ ಮಡುವಲ್ಲಿ ಬಿಟ್ಟಿದ್ರು. ಆ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನಾನು ನನ್ನ ಮಗ ಫುಲ್ ಎಲ್ಲರೂ ಕಿರ್ಚ್ತಾ ಇದ್ದಾರೆ. ಆ ಟೆರರಿಸ್ಟ್ಗಳು ನಾವು ನೋಡಿದ್ದು ಇಬ್ಬರನ್ನ. ಅವ್ರು ಆರಾಮಾಗೆ ಗನ್ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ಮಗ ಕಿರ್ಚಿದ್ವಿ, ತುಮಾರೆ ಮೇನೆ ಪತಿಕೋ ಮಾರನ ಹಮೆ ಬಿ ಮಾರೋ ಅಂತ ನಾನು ಹೇಳಿದೆ. ನನ್ನ ಮಗನೂ ಸಿಟ್ಟಿಂದ ಕುತ್ತೆ ಮೇರೆ ಪಾಪಾಕೋ ಮಾರೋಣ ಹಮ್ ದೋನೋ ಕೋ ಬಿ ಮಾರೋ ಅಂತ ಹೇಳ್ದೆ. ಅವ್ನು ಟೆರರಿಸ್ಟ್ ಹಿಂಗೆ ಆರಾಮಾಗಿ ಹಿಂಗೆ ತಿರುಗಿಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫರ್ಲಾಂಗ್ ದೂರದಲ್ಲಿ ಒಬ್ಬರು ಜೆಂಟ್ಸ್ ಹಿಂಗೆ ಒಂದು ಕಪ್ಪಲ್ಲಿದ್ದರು.
ಅವ್ರಿಗೆ ಅವ್ರ ಜೆಂಟ್ಸಿಗೆ ಕಾಲಿಗೆ ಪೆಟ್ಟಾಗಿತ್ತು, ಹಸ್ಬೆಂಡಿಗೆ. ಅವರು ಜೀವಂತ ಇದ್ದಾರೆ ಅಂತ ಗೊತ್ತಾಗಿ ಅವ್ರು ಹತ್ತಿರ ಹೋಗಿ ತಲೆಗೆ ಗುಂಡಿಟ್ಟು ಹೊಡೆದ್ರು. ಎರಡು ಗುಂಡು ಹೊಡೆದ್ರು. ನಾನು ನೋಡಿದೆ, ಅವ್ರು ಫುಲ್ ಕೂಗ್ತಾಯಿದ್ರು. ಈ ಥರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ, ಮತ್ತು ಇನ್ನೊಂದು ನಿಮ್ಮ ಪ್ರಾಬಬ್ಲಿ ಟಿ ವಿಯಲ್ಲಿ ನೋಡಿರ್ಬೋದು, ಒಬ್ಬಳು ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು, ಅದೇ ಲೆಫ್ಟಿನೆಂಟ್ ಇದನ್ನು ತುಂಬ ಚಿಕ್ಕವರು, ಅವರು ಸ್ವಲ್ಪ ದೂರದಲ್ಲಿದ್ದರು. ಅವರಿಬ್ಬರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು. ಸುಮಾರು ಜನಕ್ಕೆ ಹತ್ರಕ್ಕೆ ಹೋಗಿ ಹೊಡೆದಿದ್ದಾರೆ. ಸೊ ಈ ಥರ ಯಾರಿಗೂ ಆಗಬಾರ್ದು ಸರ್, ಯಾರಿಗಂದರೆ ಈ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಲ್ಮೋಸ್ಟ್ ಟೂರಿಸ್ಟ್ ಒಂದು 300-400 ಜನ ಅಂತೂ ಇದ್ವಿ ನಾವು. ಅದು ತುಂಬ ಒಳ್ಳೆ ಪ್ಲೇಸು. ಆಮೇಲೆ ಇದು ಟೂರಿಸಮಿಂದು ಪೀಕ್ ಟೈಮ್ ಇದು, ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇದ್ದರು. ಇಲ್ಲ, ನಾನು ನೋಡಿದ್ದು ಇಬ್ಬರು. ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ್ನಲ್ಲ, ಅವನು ಈ ಶೆಪರ್ಡ್ ಡ್ರೆಸ್ ಅಂತ ಲೂಸ್ ಇದನ್ನ ಹಾಕ್ಕೊಂಡು, ಅದು ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಇನ್ನೊಬ್ಬ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಅವನ ಮುಖ ಕಾಣಲಿಲ್ಲ. ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದ, ಅಲ್ಲೆಲ್ಲ ಕೂಗ್ತಾಯಿದ್ರು. ಜಸ್ಟ್ ಒಂದು 5 to 6 minutes, ಒಂದು 10 minutes ಒಳಗೆ ಅಷ್ಟು ಆಯಿತು. ಅಷ್ಟು ಬರಬಾರ್ದಾಯಿತು. ಅಧಿಕಾರಿ ಆ್ಯಕ್ಚುಲಿ ಅದೇನಂದರೆ ತುಂಬ ಸ್ಟೀಪ್ ಜಾಗ, ಅಂದರೆ ಅದು ಟ್ರೆಕ್ಕಿಂಗ್, ಅಲ್ಲಿ ಸಾಮಾನ್ಯಕ್ಕೆ ಯಾರಿಗೂ ಹೋಗೋಕ್ಕಾಗಲ್ಲ. ಜಾಗ ಇರೋದೇ ಹಾಗೆ, ಕುದುರೆ ಮೇಲೆ ಹೋಗಬೇಕು, ಬರಬೇಕು. ಯಾರು ಈಸಿಯಾಗಿ ಓಡೋ ಹೋಗೋಕ್ಕೂ ಆಗಲ್ಲ, ಹತ್ಕೊಂಡು ಬರಲಿಕ್ಕೂ ಆಗಲ್ಲ. ಏನಾದ್ರು ಮಾಡ್ಬೋದು ಅಂದರೆ ಏರ್ ಲಿಫ್ಟ್ ಆ ಥರದ್ದು ಏನಾದ್ರು ಇಮ್ಮಿಡಿಯೇಟ್ ಅಂತಂದರೆ ಅದು ಮಾಡ್ಬೋದು. ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ. ಈವನ್ ಪೋಸ್ಟ್ ಪೇಯ್ಡ್ ತೊಗೊಂಡ್ರು, ನನ್ನ ಹಸ್ಬೆಂಡ್ ಪೋಸ್ಟ್ ಪೇಯ್ಡ್ ಇತ್ತು, ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ. ಯಾರ್ದೋ ಅಪ್ರೂಪದ ಯಾವುದೋ 1-2 ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ. ಹಾಗಾಗಿ ಈವನ್ ಆಲ್ಮೋಸ್ಟ್ 1 hour ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದರಲ್ಲಿ. ಒಂದು 10 ಫ್ಯಾಮಿಲಿ ಅಂತೂ ನಾನು ನೋಡ್ದಂಗೆ ಇತ್ತು. ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ, ಬಟ್ ನಮಗೆ ಅವರು ಹೊಡಿಲಿಲ್ಲ. ಅವ್ರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದರು. ನಾವು ಆಲ್ಮೋಸ್ಟ್ 1 hour ಏನು ಮಾಡೋದು ಅಂತ ನೋಡ್ತಾ ಇದ್ವಿ. ಈಗ ನಾನು ನನ್ನ ಮಗ ಏನು ಡಿಸೈಡ್ ಮಾಡಿದ್ವಿ, ನಮ್ಮ ಮನೆಯವ್ರಂತೂ ಇಲ್ಲ, ಯಾಕಂದರೆ ಹಿ ವಾಸ್ ನೋ ಮೋರ್. ಇಂಡಿಯನ್ ಆರ್ಮಿ ಇರಲಿಲ್ಲ. ಅವರು ಫಸ್ಟು ಓಡೋಗ್ಬಿಟ್ರು. ಮೃತ ಮಂಜುನಾಥ್ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು. ಮಂಜುನಾಥ್ ಅವರ ಮೃತದೇಹಕ್ಕೆ ಅವರ ನಿವಾಸದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಕುಟುಂಬಸ್ಥರು ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಅಂತಿಮ ಯಾತ್ರೆ ನಡೆಸಲಾಗಿದೆ. ಪುಷ್ಪಾಲಂಕೃತ ವಾಹನದಲ್ಲಿ ಮೃತದೇಹವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯುವ ಮೂಲಕ ಮೆರವಣಿಗೆಯು ಐಬಿ ಸರ್ಕಲ್ ಮೂಲಕ ಕುವೆಂಪು ರಸ್ತೆಗೆ ಬಂದು ಜೈಲ್ ಸರ್ಕಲ್ನಲ್ಲಿ ತಿರುವು ಪಡೆದು ದುರ್ಗೆಗುಡಿ ಮುಖ್ಯ ರಸ್ತೆಯಲ್ಲಿ ಹಾದು ಸೀನಪ್ಪ ಶೆಟ್ಟಿ ಸರ್ಕಲ್ಗೆ ತಲುಪಿತು. ಅಲ್ಲಿಂದ ಅಮೀರ್ ಅಹಮದ್ ಸರ್ಕಲ್ ಮೂಲಕ ಬಿಎಚ್ ರೋಡ್ನಲ್ಲಿ ಸಾಗಿ ರೋಟರಿ ಚಿತಾಗಾರಕ್ಕೆ ಕೊಂಡೊಯ್ಯಲಾಗಿದೆ. ಮೃತರ ಗೌರವಾರ್ಥ ತಮ್ಮ ವಾಣಿಜ್ಯ ವಹಿವಾಟು ಬಂದ್ ಮಾಡಿದ್ರು. ಮೆರವಣಿಗೆಯಲ್ಲಿ 100 ಮಂದಿ ಪಾಲ್ಗೊಂಡಿದ್ರು. ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಬಹಳ ಒಳ್ಳೆ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಜಾತಿ ಧರ್ಮವನ್ನು ಮೀರಿ, ಪಕ್ಷ ಪಕ್ಷವನ್ನು ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ, ಭಾರತದಿಂದ ನಮ್ಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಡಿರೇಲ್ ಮಾಡಬೇಕು, ಇದನ್ನು ಹಳಿ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ ರಾಜತಾಂತ್ರಿಕವಾಗಿ ಕ್ರಮವನ್ನು ನಾವು ಜಲ ದಿಗ್ಬಂಧನದೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಮತ್ತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ, ನಮಗೆ ನಮ್ಮ ದೇಶದ ಜನರ ಅಮಾಯಕರ ಜೀವವನ್ನು ಪಡೆದಿದ್ದಾರೆ, ಅವರಿಗೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡಲಾರದೆ ಬಿಡುವುದಿಲ್ಲ ಅನ್ನುವಂಥ ಏನು ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಹೇರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದರಿಂದಲೇ
ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯು ಅಲ್ಲಿನೂ ಬೆಳೀತಾ ಇತ್ತು, ದೇಶದಲ್ಲೂ ಬೆಳೀತಾ ಇತ್ತು. ಈ ಎಲ್ಲ ಘಟನೆಯನ್ನು ಮೆಟ್ಟಿ ನೀಡಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡುತ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.